ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೆ ಹರಿವೇಸಂದ್ರ ಗ್ರಾಮದಲ್ಲಿ 4 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ನಡೆದಿದ್ದ ಎನ್ನಲಾದ ಫೋಕ್ಸೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಲೈಂಗಿಕ ಕಿರುಕುಳ ನಡೆದಿರುವುದು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳ ತನಿಖೆಯಿಂದ ಸಾಬೀತಾಗಿ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಪ್ರಕರಣ ದಾಖಲಾಗಿ ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಳೆದ ಜನವರಿ 14ರಂದು 4 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ವಿಜಯ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗಿದ್ದು, ಅದರ ಬೆನ್ನಲ್ಲೇ ಪ್ರಕರಣ ದಾಖಲಾಗಿ ಸತ್ಯದ ಮುಂದೆ ಸುಳ್ಳು ನಿಲ್ಲಲ್ಲ ಎಂಬುದು ರುಜುವಾತು ಆಗಿದೆ. ಗಂಭೀರ ಸ್ವರೂಪದ ಪ್ರಕರಣಕ್ಕೆ ಸಾಕಷ್ಟು ಮುನ್ನೆಲೆಗೆ ಬಂದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಹಿನ್ನೆಲೆ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದಲಿಂಗೇಗೌಡ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ನಂತರ ವರದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ನಡೆದ ಸತ್ಯ ಶೋಧನೆ, ಹಿರಿಯ ಅಧಿಕಾರಿಗಳ ತನಿಖೆಯ ನಂತರ ಬದಲಾಗಿ ದೂರು ದಾಖಲಾಗಿರುವ ಹಿನ್ನೆಲೆ ಪೊಲೀಸ್ ಮತ್ತು ಸಿಡಿಪಿಒ ಅಧಿಕಾರಿಗಳ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಡಿಸಿಪಿಒ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್, ಮಹಿಳಾ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಬಂದಿರತಕ್ಕಂತ ತಮ್ಗಳಿಗೆ ಏನ್ ನೋಟಿಸ್ ಬಂದಿದೆ, ಆ ನೋಟಿಸ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ತಪ್ಪಿತಸ್ಥರ ಅಧಿಕಾರಿಗಳಿಗೂ ಶಿಕ್ಷೆ ಆಗ್ಲೇಬೇಕು, ಖಂಡಿತವಾಗೂ ತಪ್ಪಿತಸ್ಥ ವ್ಯಕ್ತಿಗೂ ಕೂಡ ಆಗ್ಲೇಬೇಕು. ಈ ಪ್ರಕರಣದಿಂದ ಮುಂದೆ ಇಂಥ ಘಟನೆಗಳು ಆಗದಂಗೆ ಸಾರ್ವಜನಿಕವಾಗಿ ವ್ಯಾಪಕವಾಗಿ ಈ ಎಚ್ಚರಿಕೆಯ ಒಂದು ಅವೇರ್ನೆಸ್ ಅನ್ನ ಪ್ರತಿ ಗ್ರಾಮದಲ್ಲೂ ಕೂಡ ಮಾಡ್ತಾ ಇದ್ರೆ ಈ ಪ್ರಕರಣಗಳು ಕಡಿಮೆ ಮಾಡಿದ್ದೆ. ಹಾಗಾದ್ರೆ ತುಮಕೂರು ಜಿಲ್ಲೆನಲ್ಲಿ ಈ ವ್ಯವಸ್ಥೆಗಳು ಏನಾಗ್ತಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರನ್ನು ನಮ್ಮಂತವ್ರನ್ನ ಕಾಡ್ತಾ ಇದೆ. ಪ್ರಜ್ಞಾವಂತರು ಯೋಚನೆ ಮಾಡಬೇಕಾಗಿದೆ. ಇಲಾಖೆಗಳು, ಆಯೋಗಗಳು ಈಗಲಾದ್ರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡ್ತದೆ. ತಕ್ಷಣದಲ್ಲಿ ಈ ಪ್ರಕರಣವನ್ನ ದಾಖಲಿಸಿ ವರದಿಯನ್ನ ಕೊಡಬೇಕು, ಕ್ರಮವನ್ನ ಕೈಗೊಳ್ಳಬೇಕು. ಆ ಮಗುವಿಗೆ ರಕ್ಷಣೆ, ನ್ಯಾಯ ಮತ್ತೆ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ತಮಗೆ ಲಗತ್ತಿಸಿದ್ದೀನಿ, ಆ ಪತ್ರವನ್ನ ಕೂಡ ಇಲ್ಲಿ ಲಗತ್ತಿಸಿದ್ದೀನಿ. ಅದನ್ನು ಕೂಡ ಕೊಟ್ಟ ಮೇಲೆ ಈಗ ಕಾರ್ಯಪ್ರವೃತ್ತರಾಗ್ತಾರೆ ಅಧಿಕಾರಿಗಳು. ನಿಜವಾಗ್ಲೂ ಇಟ್ ಈಸ್ ಶೇಮ್ ಟು ದೆಮ್. ಈ ಅಧಿಕಾರಿಗಳ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಈ 4 ಕೆ ಹರಿವೇಸಂದ್ರಲಾದಂತ ಆ 4 ವರ್ಷದ ಮಗುವಿಗೆ ಆದಂತ ಘಟನೆ ಇವ್ರ ಮಕ್ಕಳಿಗೆ ಇವ್ರಿಗೆ ಆಗಿದ್ರೆ ಏನ್ ಆಗ್ತಿತ್ತು ಅನ್ನೋ ಬಗ್ಗೆ ಒಂದು ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಯ್ತೆ, ತುಲನೆಯನ್ನ ಮಾಡ್ಬೇಕಾಯ್ತೆ, ಚಿಂತನೆಯನ್ನ ಮಾಡ್ಬೇಕಾಯ್ತದೆ. ಇಂಥ ಅಧಿಕಾರಿಗಳು ಸೇವೆಯಲ್ಲಿರಕ್ಕೆ ನಿಜವಾಗ್ಲೂ ಅನರ್ಹರು. ಈ ಹಿಂದೆ ಮನುಶ್ರೀ ಪ್ರಕರಣನೂ ಹಾಗೆ ಆಯ್ತು. ಅಧಿಕಾರಿಗಳ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ವ್ಯಾಪ್ತಿನಲ್ಲಿ ಕೆ ಹರಿವೇಸಂದ್ರ ಗ್ರಾಮದಲ್ಲಿ 4 ವರ್ಷದ ಒಂದು ಮುಗ್ಧ ಮಗುವಿನ ಮೇಲೆ ಅದೇ ಗ್ರಾಮದ ಒಬ್ಬ ವ್ಯಕ್ತಿ ಲೈಂಗಿಕ ಕಿರುಕುಳ ನಡೆಸಿರೋದ್ರ ಬಗ್ಗೆ ದೂರು ಕೊಡಲು ತಾಯಿ ಅಂದರೆ ಸಂತ್ರಸ್ತೆ ಮಗುವಿನ ತಾಯಿ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆನವರು ಒಂದು ದಿವಸ ಅನಾವಶ್ಯಕವಾಗಿ ಕಾಲಹರಣ ಮಾಡಿರ್ತಾರೆ. ಆದರೂ ಕೊನೆಗೂ ಕೂಡ ಅವರು ದೂರನ್ನು ದಾಖಲಿಸ್ತದೆ ನಿರ್ಲಕ್ಷ್ಯತೆಯನ್ನು ವಹಿಸಿರ್ತಾರೆ. ಈ ಸಂಬಂಧ ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಂತ್ವನ ಕೇಂದ್ರ ಗುಬ್ಬಿನವರು ಕೂಡ ಇವರ ಒಂದು ಕೌನ್ಸಿಲಿಂಗ್ ಮಾಡಿ ಅದರ ಬಗ್ಗೆ ಒಂದು ಪೂರಕ ಕ್ರಮ ಕೈಗೊಳ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕ್ರಮ ಕೈಗೊಳ್ಳದಲೆ ಅವರು ಅಲ್ಲೂ ಕೂಡ ಆ ಮಗು ವಂಚಿತವಾಗಿರ್ತದೆ. ನಾವು ದಾಖಲೆಗಳಲ್ಲಿ ನ್ಯಾಯಾಂಗದಲ್ಲಿ ಮತ್ತೆ ಮಾನವ ಹಕ್ಕುಗಳ ಆಯೋಗ, ಮಕ್ಕಳ ಮತ್ತು ಹಕ್ಕುಗಳ ರಕ್ಷಣಾ ಆಯೋಗ, ಮತ್ತೆ ಬಾಲ್ಯ ವಿವಾಹಗಳು ಮತ್ತೆ ಲೈಂಗಿಕ ಕಿರುಕುಳಗಳ ಬಗ್ಗೆ ನಾವು ಸಾಕಷ್ಟು ವೇದಿಕೆಗಳಲ್ಲಿ, ಪತ್ರಿಕೆಗಳಲ್ಲಿ, ಕಾನೂನುಗಳಲ್ಲಿ ಮತ್ತೆ ಷರತ್ತುಗಳು, ನಿಯಮಗಳು, ಸುತ್ತೋಲೆಗಳಲ್ಲಿ, ಆದೇಶಗಳಲ್ಲಿ ನಾವು ನೋಡ್ತೀವಿ. ಆದರೆ ಈ ತರವಾದಂಥ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ದಾಖಲಿಸಿ ಸಂಬಂಧಪಟ್ಟಂತ ಆರೋಪಿತರಿಗೆ ಶಿಕ್ಷೆಗಳನ್ನು ಕೊಡಬೇಕಾದಂತ ಈ ಅಧಿಕಾರಿಗಳ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿ, ಉದಾಸೀನ, ತಾತ್ಸಾರತೆ ಅಥವಾ ಜೊತೆಗೆ ಶಾಮೀಲು ಕೂಡ ಆಗಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತೆ. 13ನೇ ತಾರೀಕು ಆದಂತ ಘಟನೆಗೆ ತಡವಾಗಿ ಈಗ ಮೊನ್ನೆ 3ನೇ ತಾರೀಕು ಅವರು ಬಂದು ದೂರು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈಗ FIR ಆಗಿರೋದು ನಿಜವಾಗ್ಲೂ ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಅಧಿಕಾರಿಗಳಿಗೆ, ಈ ಎರಡೂ ಇಲಾಖೆಯ ಮುಖ್ಯಸ್ಥರುಗಳಿಗೆ ನಿಜವಾಗ್ಲೂ ಇಟ್ ಈಸ್ ಶೇಮ್ ಟು ದೆಮ್. ಕರ್ತವ್ಯವನ್ನ ಪಾಲನೆ ಮಾಡದಲ್ಲೇ ಮತ್ತೆ ಶಾಮೀಲಾಗ್ತಕ್ಕಂಥ ಇದಕ್ಕಿಂತಲೂ ಕೃತ್ಯ ಇನ್ಯಾವುದಿದೆ? ಫೋಕ್ಸೋ ಕಾಯ್ದೆ ಅಂತ ಕೃತ್ಯಗಳು ಇನ್ಯಾವುದಿದೆ? ಇವ್ರಿಗೆ ಕಾಮನ್ ಸೆನ್ಸು, ಹ್ಯೂಮನ್ ಸೆನ್ಸು ಈ ಅಧಿಕಾರಿಗಳಿಗೆ ಇಲ್ಲ ಅಂತಂದ್ರೆ ಈ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತುಲನೆ ಮಾಡ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ಪೂರಕ ಅಂತ ಇದ್ದಂತ ಈ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ವ್ಯವಸ್ಥಿತವಾದ ಒಂದು ಷಡ್ಯಂತ್ರಗಳೇ ನಡೆದಿರ್ತದೆ.
ಊರಿನ ಕೆಲವು ಪಟ್ಟಭದ್ರ KRV ಸಂದರ್ಭದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಅಧಿಕಾರಿಗಳೊಂದಿಗೆ ಮತ್ತೆ ಆರೋಪಿತರೊಂದಿಗೆ ಶಾಮೀಲಾಗಿ ಹಣದ ಆಮಿಷನೋ ಮತ್ಯಾವುದಕ್ಕೂ ಒಳಗಾಗಿ ಈ ಪ್ರಕರಣ ಮುಚ್ಚಾಕ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅವರು ದೂರು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ, ಕೆಲವು ಪತ್ರಕರ್ತರ ಮೇಲೆ ಕಿಡಿಕಾರಿರ್ತಕ್ಕಂಥದ್ದು ಕಾರಿರ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿರೋದು ನಿಜವಾಗ್ಲೂ ವಿಷಾದನೀಯ. ಇದು ಬಹಳ ನೋವಾಗ್ತದೆ, ತುಂಬಾ ನೋವಾಗ್ತದೆ. ಇಂಥ ಪ್ರಕರಣಗಳಲ್ಲೂ ಕೂಡ ಇಂಥ ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳು ಇದಾರಲ್ಲ ಅಂತಕ್ಕಂಥದ್ದನ್ನು ತಡಿಬೇಕಾದಂಥವರೇ ಇಂಥ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇಂಥ ಕೆಟ್ಟ ದುರಂತ ಮತ್ತೊಂದು